ಹಾಯ್ ಫ್ರೆಂಡ್ಸ್, ನಮಸ್ತೆ. ರಂಜಿತಾ ಕೋಡಿಬೆಟ್ಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಎಲ್ಲಿಗೆ ಹೊರಟಿದ್ದೇನೆ ಅಂತ ಗೊತ್ತುಂಟಾ? ಇವತ್ತು ಮಂಗಳೂರಲ್ಲಿ ಫೇಮಸ್ ಚಾಯ್ವಾಲ ಬರ್ತಾ ಇದ್ದಾನೆ. ಅವನನ್ನೊಂದು ಮೀಟ್ ಆಗ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮಂಗಳೂರಲ್ಲಿ ಫುಡ್ ಸ್ಟ್ರೀಟ್ ನಡೀತಾ ಉಂಟು, ಲೇಡಿ ಹಿಲ್ ಸರ್ಕಲಲ್ಲಿ. ಅಲ್ಲಿ ಬಗೆ ಬಗೆಯದು ಫುಡ್ ಸ್ಟ್ರೀಟ್ ಬಂದಿದೆ, ಅಂದರೆ ಶಾಪ್ಸ್ ಎಲ್ಲ ಬಂದಿದೆ. ಅಲ್ಲಿ ಇನಾಗ್ರೇಷನ್ ಮಾಡ್ತಾ ಇರೋದು ಸುನಿಲ್ ಪಾಟೀಲ್ ಅವರು. ಸುನಿಲ್ ಪಾಟೀಲ್ ಯಾರು ಅಂತ ಗೊತ್ತಾಯ್ತಾ? ಫೇಮಸ್ ಚಾಯ್ವಾಲ, ಹಾರಿಸಿ ಕೊಡ್ತಾರಲ್ಲ, ಅದನ್ನೊಂದು ನೋಡುವ ಅಂತ ಹೋಗ್ತಾ ಇದ್ದೇವೆ. ವಿಡಿಯೋ ಕ್ಲಿಪ್ಸ್ನ ನಿಮಗೆ ಹಾಕ್ತೇನೆ, ನೋಡಿ. ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಕೂಡ ಮಾಡಿ, ಹಾಗೆ ಕಮೆಂಟ್ ಕೂಡ ಹಾಕಿ. ಬಾಯ್ ಬಾಯ್. ಡಾಲಿ ಸರ್ ಈ ಕಡೆ ಕೂಡ ಬರ್ತಾರೆ. ನಿಮ್ಮ ಮೊಬೈಲ್ನಲ್ಲಿ ಡಾಲಿ ಚಾಯ್ವಾಲ ಅವರು ಕೂಡ ಇದ್ದಾರೆ. You can see your DP sir on the mobile phone. आपका ही स्वागत कुटला सांस्कृतिक प्रतिष्ठान से ಯತೀಶ್ ಬೇಕಂಪಂಡಿ ಸರ್, ನೀವು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಓಕೆ, ಇದೀಗ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ಲಿಕ್ಕಿದೆ. ಓಕೆ, ಸ್ವಲ್ಪ ಮುಂಭಾಗಕ್ಕೆ ಬನ್ನಿ. ಇದೀಗ ವೇದಿಕೆಯ ಮೇಲೆ ಚಾ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಸಿಗ್ಲಿಕ್ಕಿದೆ. ಭಾರಿ ವಿಶೇಷ ಏನು ಅಂತ ಹೇಳಿದ್ರೆ, ಅವರು ಗ್ಲಾಸ್ ಹಿಡ್ಕೊಳ್ಳುವಂತಹ ಒಂದು ಶೈಲಿಯನ್ನ ಕೂಡ ನೀವು ಈ ಸಂದರ್ಭದಲ್ಲಿ ನೋಡಬಹುದು. ಗ್ಲಾಸ್ ಅನ್ನ ಹಿಡ್ಕೊಳ್ಳುವಂತಹ ಶೈಲಿ ನೋಡ್ತಾ ಇದ್ರೆ ಅವರು ಚಾ ಮಾಡುವಂತಹ ವ್ಯವಸ್ಥೆ ನಿಮಗೆ ಗೊತ್ತಾಗ್ತದೆ. ಓಕೆ, ಎಲ್ರಿಗೂ ಕಾಣಿಸುತ್ತೆ. ಎಲ್ರಿಗೂ ಹೇಳಿ ಇನ್ನೇನು ಚಾ ರೆಡಿ ಆಗ್ಲಿಕ್ಕೆ ಆಯ್ತು. Come on, that's the spirit. Nice to have you all here. ಬಂದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಓಕೆ. ವೇದಿಕೆ ಮೇಲೆ ಇರುವ ಗಣ್ಯರಲ್ಲಿ ಡ್ರಾಯಿಂಗ್ ಅನ್ನ ಮಾಡಿ ತಂದಿರುವಂತಹ ಒಂದು ಚಿತ್ರವನ್ನ ನೀವು ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಡಾಲಿ ಚಾಯ್ವಾಲ ಅವರು ಮಾತಾಡ್ಬೇಕಾ? ನಿಮ್ಮ ಸೌಂಡ್ ಕೇಳಿಸ್ತಾ ಇಲ್ಲ सर। और मैंने कभी सोचा नहीं था, मैं ना बैंगलोर के बारे में पता नहीं था मेरे को कि मेरे को इतने चाहने वाले यहाँ पे मेरे भाई लोग और मेरे सब। मैं कभी ज़्यादा बोलता नहीं हूँ, सही में बता रहा, कभी मैंने ज़्यादा बोलने की ज़रूरत ही नहीं पड़ी मेरे को। पर जहाँ पे भी जाता हूँ बस मेरे को इतना प्यार मिलता है, और मेरे को सबसे अच्छा प्यार तो आपके बैंगलोर से मिला है। क्योंकि मैंने कभी सपने में सोचा नहीं था कि ये क्राउड देख के तो मैं सबसे पहले तो एकदम आपका फैन ही हो गया हूँ। यस, कसम से। और सबसे पहली बात तो हाथ बना के रखना, सपोर्ट करते रहना।